ನೇರ ಮಾತು ವಿತ್ ವಿಶ್ವಂಭರ. ಶಿವಮೊಗ್ಗದಲ್ಲಿ ಆಸ್ಪತ್ರೆಯವರನ್ನು ಅಡ್ಮಿಟ್ ಮಾಡಿದೆ. ಆವಾಗ ಅಲ್ಲೂ ಕೂಡ ಡಾಕ್ಟ್ರು ಇಲ್ಲ 3 ಗಂಟೆ ಮುಂಚೆ ಬಂದಿದ್ರೆ ಅವರು ಬದುಕ್ತಿದ್ರು. ಆದರೆ ಡಾಕ್ಟ್ರು ನೆಗ್ಲಿಜೆನ್ಸಿಯಿಂದ ಇವತ್ತು ಆಗಿದೆ. ಡಾಕ್ಟ್ರು ತಪ್ಪಿದೆ, ನಾನು ಡಾಕ್ಟರ್ ಮೇಲೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿ ಬಹಿರಂಗವಾಗಿ ಯಾಕೆ ಹೇಳಿಲ್ಲ ಅನ್ನುವಂಥ. ರವಿರಾಜ್ ಅವರು 6,000 ತಗೊಳ್ತಾರೆ ಒಂದು ಡಿಲಿವರಿಗೆ. ಆಮೇಲೆ ಓಂಕಾರ ಆಸ್ಪತ್ರೆಗೆ ಸಂಜೆ ಬರ್ರಿ ಅಂತ ಕರೀತಾರೆ. ಅವರು ಡಿಸ್ಚಾರ್ಜ್ ಸಮ್ರಿ ಕೊಡಲ್ಲ, ತಾಯಿ ಕಾರ್ಡ್ ಕೊಡಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತಾರೆ. ಒಂದು ತಪ್ಪು ಆಗಿದೆ, ಹಣ ಕೇಳಿದ್ದಾರೆ ಅಥವಾ ಅವರಿಂದ ಕಿರುಕುಳ ಆಗಿದೆ, ಯಾರಿಗೂ ತೊಂದರೆ ಆಗಿದೆ ಅಂತ ಆದರೆ ಹಿಂದೆ ನೀವು ಹೇಳಬೇಕಾಗಿತ್ತಲ್ಲ. ಅಂಥ ಒಂದು ತಪ್ಪು ನಡೆದಾಗ ಅಥವಾ ಏನೋ ಒಂದು ಅಪರಾಧ ಆದಾಗ ಅದು ಮುಚ್ಚಿಡೋದು ಕೂಡ ಅಪರಾಧ ಅಲ್ವೇ? ರೈತರು ಪರವಾಗಿದ್ದೀವಿ ನಾವು. ರೈತರು ಜಮೀನನ್ನು ಒಪ್ಪೋಡಿ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ನಾವು ಕೂಡ ಬಿಡಲ್ಲ. ಜಮೀರ್ ಅಹಮದ್ ಖಾನ್ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರಲ್ಲ, ನಾವು ಎಲ್ಲ ಜಮೀನು ತಗೊಂಡ್ಬಿಡ್ತೇವೆ ದೇಶಾದ್ಯಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ಹಿಡನ್ ಅಜೆಂಡಾ ನಡೀತಾ ಇದೆಯಾ? ಇವ್ರು ಹೀಗೆ ಹೇಳೋದು ಅವ್ರು ಹಾಗೆ ಹೇಳೋದು ಅಂತ. ಆಯ್ತು 7 ಲಕ್ಷ ಕೊಡಿಸ್ತೇನೆ ನಾನು ಅಂತೇಳಿ 23ನೇ ತಾರೀಕಿಗೆ 7 ಲಕ್ಷ ಕೊಡ್ತಾರೆ ಅವರು ಅಂತ ಹೇಳಿ ಮತ್ತೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಕಮಿಷನರಿಗೆ ಮತ್ತೆ ಸರ್ಕಾರಕ್ಕೆ ನಾನು ಬರೀತೀನಿ, ಅವರನ್ನು ಸಸ್ಪೆಂಡ್ ಮಾಡಿಸ್ತೀನಿ. ಈಗ FIR ಆಗದೆ ಸೂಕ್ತ ಕಾನೂನು ಕ್ರಮದ ವಿಚಾರ ಎಲ್ಲಿಂದ ಬರುತ್ತೆ? ಅದನ್ನ ಕೇಸೇ ಆಗಿಲ್ಲ ಅಂತಂದಾಗ ಸೂಕ್ತ ಕಾನೂನು ಕ್ರಮ ಎಲ್ಲಿಂದ ಬರುತ್ತೆ? ಇದಿಲ್ಲೇನೋ ಒಂದು ಸಮಸ್ಯೆ ಇದೆಯಲ್ಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ. ಇವತ್ತಿನ ದಿವಸ ನಮ್ಮೊಟ್ಟಿಗಿದ್ದಾರೆ ಸಿದ್ದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ವಸಂತ್ ನಾಯ್ಕ ಅವರು. ವಸಂತ್ ನಾಯ್ಕ ಅವರೇ, ವಿಶ್ವಂಭರ ಟಿವಿಗೆ ಸ್ವಾಗತ. ನಮಸ್ಕಾರ ಸರ್. ಇದು ವಿಶ್ವಂಭರ ಟಿವಿಯ ನೇರ ಮಾತು ಕಾರ್ಯಕ್ರಮ. ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ವಿಶೇಷ ಅತಿಥಿಗಳೊಂದಿಗೆ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ, ಸಂವಾದ ಮಾಡ್ತೇವೆ, ನೇರವಾಗಿ ಪ್ರಶ್ನೆಯನ್ನು ಕೇಳ್ತೇವೆ, ಅವರಿಂದ ಉತ್ತರವನ್ನು ಪಡ್ಕೊಳ್ಳುವಂಥ ಕೆಲಸ ಮಾಡ್ತೇವೆ. ಈ ಪ್ರಶ್ನೆಗಳೇ ಎಲ್ಲವೂ ಕೂಡ ಕೇವಲ ನಮ್ಮ ಪ್ರಶ್ನೆಗಳಲ್ಲ, ಜನ ಆ ವ್ಯಕ್ತಿ ಬಗ್ಗೆ ಮಾತನಾಡುವಂಥ ವಿಷಯವನ್ನು ಪ್ರಶ್ನೆ ಮುಖಾಂತರ ಅವರಿಗೆ ಕೇಳುವಂಥ ಕೆಲಸವನ್ನು ಮಾಡ್ತೇವೆ. ಮೊದಲನೇದಾಗಿ ನಮ್ಮ ವಸಂತ್ ನಾಯ್ಕರು, ಇವರು ಹುಟ್ಟು ಹೋರಾಟಗಾರರು. ಸಿದ್ದಾಪುರ ಭಾಗದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಯಾರಿಗೆ ಏನೇ ತೊಂದರೆ ಆದರೂ ಕೂಡ ತಾವು ಹೋಗಿ ಅದನ್ನು ನೋಡುವಂತಹ ಸ್ವಭಾವ ಇದೆ. ಅದೇ ರೀತಿಯಲ್ಲಿ ಇತ್ತೀಚಿನ ಬೆಳವಣಿಗೆ, ಸಿದ್ದಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣುಮಗಳ ಸಾವಾಗತ್ತೆ. ಅಲ್ಲಿ ಸಾವಿರಾರು ಜನ ಬಹಳ ಉಗ್ರವಾಗಿ ಡಾಕ್ಟರ್ ನಡೆಯನ್ನು ಖಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಮೊದಲನೇ ಪ್ರಶ್ನೆನ ಕೇಳೋಣ ವಸಂತ್ ನಾಯ್ಕರ ಹತ್ರ. ವಸಂತ್ ನಾಯ್ಕರೇ, ಒಟ್ಟಾರೆ ಆ ಆಸ್ಪತ್ರೆಯ ಘಟನೆ ಬಗ್ಗೆ ತಾವೇನು ಹೇಳ್ತೀರಿ? ಯಾಕೆ ಆ ಒಂದು ಘಟನೆ ಆಯಿತು? ತಪ್ಪು ಯಾರಿದ್ದು, ಸರಿ ಯಾರಿದ್ದು? ಆ ಘಟನೆ ಆಗಬಾರ್ದಾಗಿತ್ತು. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ಸಾವಾಯಿತು. ಒಂದು ಹೊಸೂರಿನ ಒಂದು ಹೆಣ್ಮಗಳು, ಇನ್ನೊಂದು ಕೋಣೆಗದ್ದೆ ಜ್ಯೋತಿ ರವಿ ನಾಯ್ಕ್ ಅಂತ. ಅವರಿಬ್ಬರು ಕೂಡ ಡಾಕ್ಟ್ರು ನಿರ್ಲಕ್ಷ್ಯದಿಂದ ಸಾವಾಗಿದೆ ಅಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ರು. ಅದೇ ರೀತಿ ಶಿವಮೊಗ್ಗದಲ್ಲಿ ಆಸ್ಪತ್ರೆಯವರನ್ನು ಅಡ್ಮಿಟ್ ಮಾಡಿದೆ. ಆವಾಗ ಅಲ್ಲೂ ಕೂಡ ಡಾಕ್ಟ್ರು ಇಲ್ಲ 3 ಗಂಟೆ ಮುಂಚೆ ಬಂದಿದ್ರೆ ಅವರು ಬದುಕ್ತಿದ್ರು. ಆದರೆ ಡಾಕ್ಟ್ರು ನೆಗ್ಲಿಜೆನ್ಸಿಯಿಂದ ಇವತ್ತು ಆಗಿದೆ, ಈ ಸಾವಾಗಿದೆ ಅಂತ ಹೇಳಿದರು. ಅದು ಭಾಳ ತಪ್ಪು. ಡಾಕ್ಟ್ರಿಗೆ ಸೂಕ್ತವಾದಂಥ ಕಾನೂನಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ದೀವಿ. ಸರಿ, ಒಟ್ಟಾರೆ ತಾವು ಹೇಳುವಂಥ ಮಾತು, ಈ ಒಂದು ಘಟನೆಯಲ್ಲಿ ಡಾಕ್ಟ್ರಿಗೆ ತಪ್ಪಿದೆ ಅಂತ ಹೇಳ್ತಾ ಇದ್ದೀರಿ. ಹೌದು. ಈಗ ತಪ್ಪಿದೆ ಅಂತ ಹೇಳಿ ಜನ ಹೇಳ್ತಾ ಇರುವಂಥದ್ದು ಅಥವಾ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಅಥವಾ ಶಿವಮೊಗ್ಗ ಆಸ್ಪತ್ರೆ ಹೇಳಿರುವಂಥ ಮಾತು? ಕುಟುಂಬಸ್ಥರು ಹೇಳಿದ್ರು, ಮತ್ತೆ ಶಿವಮೊಗ್ಗ ಡಾಕ್ಟ್ರು ಕೂಡ ಕುಟುಂಬದಸ್ಥರ ಜೊತೆಗೆ ಹೇಳಿದ್ದಾರೆ. ಅವರೊಟ್ಟಿಗೆ ಹೇಳಿದ್ದಾರೆ ತಪ್ಪು ಅವರಿದ್ದು ಅಂತ ಹೇಳಿ. ಆದರೆ ಸರಿ, ಆ ಒಂದು ಘಟನೆ ಆದಮೇಲೆ ಎಲ್ಲರೂ ಕೂಡ ಸಾಮೂಹಿಕವಾಗಿ
ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸಾವಿರಾರು ಜನ. ತಮ್ಮ ಶಾಸಕರು ಭೀಮಣ್ಣ ನಾಯಕರು ಪ್ರತಿಭಟನೆ ಮಾಡಿದೇ ತಪ್ಪು, ಹಿಂದೆ ಅದು ಇನ್ನೊಂದು ವಿಷಯ ಹೇಳ್ತಾರೆ, ಮಂಗನ ಕಾಯಿಲೆ ಬಂದಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ, ಅಥವಾ ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಬಂದಾಗ ಪ್ರತಿಭಟನೆ ಮಾಡಿದೆ, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಅನ್ನುವಂಥ ಮಾತನ್ನು ಕೇಳ್ತಾರೆ. ಪ್ರತಿಭಟನೆಯನ್ನು ಮಾಡಬೇಡಿ ಅಂತ ಯಾಕೆ ಹೇಳಿದ್ದಾರೆ, ಮತ್ತು ಡಾಕ್ಟ್ರು ತಪ್ಪಿದೆ, ನಾನು ಡಾಕ್ಟರ್ ಮೇಲೆ ಕ್ರಮ ಕೈಗೊಳ್ತೇನೆ ಅಂತೇಳಿ ಬಹಿರಂಗವಾಗಿ ಯಾಕೆ ಹೇಳಿಲ್ಲ ಅನ್ನುವಂಥದ್ದು ಜನರ ಪ್ರಶ್ನೆ ಇದೆ. ತಾವೇನು ಹೇಳ್ತೀರಿ? ಈಗ ನಾವು ಅವರು ಪ್ರೆಸ್ ಮೀಟಿಂಗ್ ಮಾಡಬೇಕಾದ್ರೆ ನಾವು ಕೂಡ ಇದ್ವಿ. ಅವರು ಆ ಥರ ಹೇಳಿಲ್ಲ. ಆಸ್ಪತ್ರೆ ಎದುರುಗಡೆ ಈ ಉಳಿದ ಪೇಷಂಟಿಗೆ ತೊಂದರೆ ಆಗುತ್ತೆ, ಪ್ರತಿಭಟನೆ ಮಾಡಬಾರ್ದು, ಅವರಿಗೆ ಸಾವಾಗಿದೆ, ಅವರಿಗೆ ನ್ಯಾಯವನ್ನು ಕೊಡಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ, ಅದನ್ನು ಮಾಡಬೇಕು. ಆ ಹಿಂದೆ ಮಂಗನ ಕಾಯಿಲೆ ಆದವಾಗೂ ಕೂಡ ಕೆಲವು ಬಿ ಜೆ ಪಿಯರು ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ, ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಅವರು ಕೆಟ್ಟದಾಗಿ ಫೇಸ್ಬುಕ್ಕಲ್ಲಿ MLA ವಿರುದ್ಧ ಹಾಕಿದವಾಗ ಅವ್ರು ಹೇಳಿದರು, ಇವರು ಇದೊಂದೇ ಸಾವಿಗೆ ಖಂಡನೆ ಮಾಡಿದ್ರು, ಮಂಗನ ಕಾಯಿಲೆ ಆದವಾಗ ಯಾಕೆ ಅವ್ರಿಗೆ ಸಾಂತ್ವನ ಹೇಳಿಲ್ಲ ಅಂತ ಹೇಳಿದ್ದಾರೆ. ಮತ್ತು ವೈದ್ಯರು ಪರವಾಗಿ ಮಾತಾಡಿಲ್ಲ. ಉಳಿದಂಥ ವೈದ್ಯರು ಭಾಳ ಒಳ್ಳೆಯವರಿದ್ದಾರೆ, ರವಿರಾಜ್ ತಪ್ಪು ಮಾಡಿದ್ದಾನೆ, ಅವನಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ನಮಗೆ ಗೊತ್ತಿರೋ ಮಟ್ಟಿಗೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಕೇವಲ 14 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಪ್ರಾರಂಭ. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಈಗ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ ಅವರು, ರವಿರಾಜ್ ಅವರು 5,700 ಹೆರಿಗೆ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಈಗ ಅವ್ರು 5 ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂತಂದರೆ, 1 ವರ್ಷಕ್ಕೆ 365 ದಿವಸ ಅಂತಂದರೆ 1,700 1,800 ದಿನ ಆಯಿತು. ಅವ್ರು 5,000 ಹೆರಿಗೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಇದು ಅಂಕಿಅಂಶದ ಸರಿ ಇದೆಯೋ ತಪ್ಪಿದೆಯೋ? ಸರಿ ಇದೆ. 7 ವರ್ಷದಲ್ಲಿ ಒಂದು ಸಾರಿ ಓಟಿಗೆ ಬಂದರೆ 8 ಜನ 10 ಜನ ಇರ್ತಾರೆ. ಸಿಜೇರಿಯನ್ ಆಗೋವಿರ್ತವೆ, ಡೆಲಿವರಿ ಅಥವಾ ನಾರ್ಮಲ್ ಡೆಲಿವರಿ ಆಗೋವಿರ್ತವೆ ಅಂತ ಮಾಡಿಸಿದ್ದಾರೆ, ಶ್ರಮ ಹಾಕಿ ಮಾಡಿದ್ದಾರೆ. ಎಲ್ಲದನ್ನು ನಾವು ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ. 5,700 ಏನು ಹೇಳಿದ್ದಾರೆ ಶಾಸಕರು, ಅದು ನಿಜ ಇದೆ. ಈ ಮೊನ್ನೆ 2 ಘಟನೆಗಳು ಮಾತ್ರ ಅವರ ಯಾವ ರೀತಿ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ, ಬಟ್ ಅವ್ರ ಮಿಸ್ಗೈಡಿಂದಲೇ ಸಾವಾಗಿದೆ. ಸರಿ, ಈಗ ಭೀಮಣ್ಣ ನಾಯಕ ಪ್ರಶ್ನೆ ಏನಪ್ಪ ಅಂತಂದರೆ, ಡಾಕ್ಟ್ರ್ ಮೇಲೆ ಹೀಗೆ ನೀವು ಆರೋಪ ಮಾಡ್ತಾ ಹೋದರೆ ಮುಂದೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಕೂಡ ಸೇವೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಡಾಕ್ಟ್ರು ತಪ್ಪು ಮಾಡಿದ್ರೂ ಕೂಡ ನಾವು ಸುಮ್ಮನೆ ಇರಬೇಕು ಅಂತನಾ, ಅಥವಾ ನಾವು ಅವ್ರ ಪರವಾಗಿ ನಿಲ್ಲಬೇಕು ಅಂತನಾ? ನಿಮ್ಮ ಒಟ್ಟಾರೆ ನಿಲುವೇನು? ರಕ್ಷಾ ಸಮಿತಿ ಮೀಟಿಂಗಲ್ಲಿ ಭೀಮಣ್ಣ ನಾಯಕರು ಆ ಡಾಕ್ಟ್ರಿಗೆ ಹೇಳಿದ್ದಾರೆ, ನೋಡಪ್ಪ ನಿನ್ನ ಮೇಲೆ ಆರೋಪ ಇದೆ, ನೀನು ಲಂಚ ತಗೊಳ್ತೀಯ ಅಂತ ನನಗೆ ಸಾರ್ವಜನಿಕರು ಹೇಳಿದ್ದಾರೆ, ನೀನು ಆ ರೀತಿ ನಡ್ಕೊಳ್ಬಾರ್ದು. ರೋಗಿಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳೇನಿರ್ತಾರೆ, ಬಡವರು ಇರ್ತಾರೆ, ಅವರಿಗೆ ಸರಿಯಾದ ಟ್ರೀಟ್ಮೆಂಟನ್ನು ನೀನು ಕೊಡಿಸ್ಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದಾರೆ. ಅದನ್ನು ಬಿಟ್ಟು ಮತ್ತೆ ವೈದ್ಯರು ಏನು ಹೇಳ್ತಾರೆ ಅಂದರೆ, ನನ್ನಿಂದ ತಪ್ಪಾದರೆ ರವಿರಾಜ್ ಹೇಳಿದ್ದು, ನನ್ನನ್ನು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ನಾನು ಒಳ್ಳೆ ರೀತಿಯಲ್ಲೇ ಟ್ರೀಟ್ಮೆಂಟನ್ನು ಮಾಡ್ತಾಯಿದ್ದೀನಿ ಅಂತ ಅವ್ರ ಹತ್ರ ಹೇಳಿದರು. ಆಯಿತು, ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ದಾರೆ. ಅದಾಗಿಯೂ ಇದಾದವಾಗ ಈ ಅಂಕೋಲಾ ಆಸ್ಪತ್ರೆಯಲ್ಲಿ ಇದೇ ರೀತಿ ಪ್ರತಿಭಟನೆ ಆದವಾಗ ಇಲ್ಲಿವರೆಗೂ ಕೂಡ ಮಕ್ಕಳು ಡಾಕ್ಟ್ರು, ಹೆರಿಗೆ ಡಾಕ್ಟ್ರು ಇಲ್ಲ. ಆ ಘಟನೆ ನಮ್ಮ ತಾಲೂಕಿಗೆ ಆಗಬಾರ್ದು ಅಂತ ಹೇಳಿ ಈ ರೀತಿ ಮಾಡೋದು ಸರಿಯಲ್ಲ. ನಾವು ಪ್ರತಿಭಟನೆ ಎಲ್ಲದಕ್ಕೂ ಪರಿಹಾರ ಅಲ್ಲ. ಆದ್ದರಿಂದ ನ್ಯಾಯ ಕೊಡಿಸ್ಲಿಕ್ಕೆ ಅನೇಕ ರೀತಿಯ ಕಂಪ್ಲೇಂಟ್ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ನಾನು, ಅವರಿಗೆ ಶಿಕ್ಷೆ ಕೊಡಿಸೋಣ. ಪ್ರತಿಭಟನೆ ಮಾಡಿದ ತಕ್ಷಣ ಬೇರೆ ಡಾಕ್ಟ್ರು ಮತ್ತೆ ಆಸ್ಪತ್ರೆಗೆ ಬರಲಿಕ್ಕೆ ಹೆದರ್ತಾರೆ ಅಂತ ಹೇಳಿದ್ಬಿಟ್ರೆ ಡಾಕ್ಟ್ರು ಪರವಾಗಿ ಮಾತಾಡಿದ್ದಲ್ಲ. ನಿನ್ನೆ BJP ಅಧ್ಯಕ್ಷರು ತಿಮ್ಮಪ್ಪಣ್ಣವರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ, ಹಿಂದೆ ಡಾಕ್ಟರ್ ಸರಿ ಇದ್ದರು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರಿಂದ ಹಣ ಕೇಳುವಂತಹ ಸ್ಥಳೀಯ ಕಾಂಗ್ರೆಸ್ ಏನು ಅಧ್ಯಕ್ಷರಿಂದನೋ ಕಾಂಗ್ರೆಸ್ನವರಿಂದ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಆಸ್ಪತ್ರೆಯವರು ಈ ರೀತಿಯ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಹಣ ಕೇಳಿದ್ದಾರೆ ಆಸ್ಪತ್ರೆಯಲ್ಲಿ ಅನ್ನುವಂಥ ನಮ್ಮ ಪ್ರಶ್ನೆ. ನಮ್ಮ ಶಾಸಕರು ಬಂದು 1.5 ವರ್ಷ ಆಯಿತು. ಕಳೆದ 7 ವರ್ಷ ಆಯಿತು ಅವರು ಡಾಕ್ಟ್ರು ಡ್ಯೂಟಿ ಮಾಡ್ತಾಯಿದ್ದು. ಕಳೆದ 5.5 ವರ್ಷದಿಂದ ಇವರೇ ಇದ್ದರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೇ ಶಾಸಕರಾಗಿದ್ದರು. ಆವಾಗಲೂ ಕೂಡ ನಮ್ಮ ಹತ್ರ ಸಾಕಷ್ಟು ಜನ, ರವಿರಾಜ್ ಅವರು 6,000 ತಗೊಳ್ತಾರೆ ಒಂದು ಡೆಲಿವರಿಗೆ, ಆಮೇಲೆ ಓಂಕಾರ ಆಸ್ಪತ್ರೆಗೆ ಸಂಜೆ ಬರ್ರಿ ಅಂತ ಕರೀತಾರೆ, ಅವರು
ಡಿಸ್ಚಾರ್ಜ್ ಸಮ್ರಿ ಕೊಡಲ್ಲ, ತಾಯಿ ಕಾರ್ಡ್ ಕೊಡಲ್ಲ, ದುಡ್ಡು ಕೊಟ್ಟರೆ ಮಾತ್ರ ಕೊಡ್ತಾರೆ ಅಂತ ಹೇಳಿದರು. ಆವಾಗಲೂ ಕೂಡ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆಸ್ಪತ್ರೆ ಎದುರುಗಡೆ ಪ್ರತಿಭಟನೆ ಮಾಡಿ ರವಿರಾಜನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ ಡಾಕ್ಟರ್ನ ತಂದು ಹಾಕಿ ಅಂತ ಶಾಸಕರಿಗೆ ಮನವಿ ಮಾಡಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಯಾಕೆ ಕ್ರಮ ತಗೊಂಡಿಲ್ಲ? ಇವರಿಗೆ ಹಾಗಾದರೆ ಲಂಚ ಹೋಗ್ತಾ ಇತ್ತಾ? BJP ಮುಖಂಡರಿಗೆ. ನಮ್ಮ ಕಾಂಗ್ರೆಸ್ನವ್ರು ಯಾರು ಲಂಚ ತಗೊಳ್ತಾರೆ ಅದನ್ನು ಬಹಿರಂಗಪಡಿಸ್ಲಿ, ನಾವು ಅದಕ್ಕೆ ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ತಾವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ನವ್ರು ಯಾರು ಕೂಡ ಯಾರ ಹತ್ರ ಕೂಡ ಹಣ ಕೇಳಿಲ್ಲ ಅಂತ ಹೇಳಿದ್ದೀರಿ. ಸರಿ, ಈಗ ರವಿರಾಜ್ ಶೇಟ್ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಮಾಡ್ತಾ ಇಲ್ವಾ? ಇಲ್ಲ, ಮಾಡ್ತಾ ಇಲ್ಲ. ಈಗ ಸ್ಟಾಪ್ ಮಾಡಿದ್ದಾರೆ. ಈಗ ಮತ್ತೊಂದು ಪ್ರಶ್ನೆ, ಇವತ್ತು ತಾವು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀರಿ BJPಯವರೇ ಹಿಂದೆ ಹಣ ಕೇಳಿದ್ದಾರೆ ಒಬ್ಬ ಅಧಿಕಾರಿ ಹತ್ರ ಅಂತ ಹೇಳಿ BJP ಅಧ್ಯಕ್ಷರು ಕೇಳಿದ್ದಾರೆ ಅಂತ ಹೇಳ್ತೀರಿ. ಇಷ್ಟು ದಿವಸ ಯಾಕೆ ತಾವು ಸುಮ್ಮನೆ ಇದ್ರಿ? ಈಗ ತಮ್ಮ ಮೇಲೆ ಆರೋಪ ಬಂದ ಮೇಲೆ ಹೇಳುವಂಥ ಉದ್ದೇಶ ಏನು? ಅಂದರೆ ಗೊತ್ತಿದ್ದು ತಾವು ಸುಮ್ಮನೆ ಇರೋ ತಪ್ಪಲ್ವೇ ಅನ್ನುವಂಥ ನಮ್ಮ ಪ್ರಶ್ನೆ. ನಾನು ಅದನ್ನು ಖಂಡನೆ ಮಾಡ್ತಿದ್ದೆ, ಆದರೆ ಇಂಥ ಸಮಯಗಳು ಬರಲಿ ಅಂತ ಕಾಯ್ತಾ ಇದ್ವಿ. ಈಗ ಅವರು ನಮ್ಮ ಮೇಲೆ ಆರೋಪ ಮಾಡಿದವಾಗ ಅವ್ರು ಮಾಡಿರೋದನ್ನು ನಾವು ಹೇಳೋದು ತಪ್ಪಲ್ಲ, ಅದರಿಂದ ಹೇಳಿದ್ದೇನೆ. ಸರಿ, ಆದರೆ ಒಂದು ತಪ್ಪು ಆಗಿದೆ, ಹಣ ಕೇಳಿದ್ದಾರೆ ಅಥವಾ ಅವ್ರಿಂದ ಕಿರುಕುಳ ಆಗಿದೆ, ಯಾರಿಗೋ ತೊಂದರೆ ಆಗಿದೆ ಅಂತ ಆದರೆ ಹಿಂದೆ ನೀವು ಹೇಳಬೇಕಾಗಿತ್ತಲ್ಲ. ಅಂಥ ಒಂದು ತಪ್ಪು ನಡೆದಾಗ ಅಥವಾ ಏನೋ ಒಂದು ಅಪರಾಧ ಆದಾಗ ಅದು ಮುಚ್ಚಿಡೋದು ಕೂಡ ಅಪರಾಧ ಅಲ್ವೇ? ಅಪರಾಧ ಇದೆ, ಆದರೆ ಬಹಿರಂಗಪಡಿಸ್ಲಿಕ್ಕೆ ನಮ್ಗೆ ಆಗಲ್ಲ. ಆ ಸಂದರ್ಭದಲ್ಲಿ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಬೇಡ ಅಂತೇಳಿ. ಈಗ ಅವರು ನಮ್ಮ ವಿರುದ್ಧ ಸುಳ್ಳು ಹೇಳಿದವಾಗ ನಾವು ಬಹಿರಂಗಪಡಿಸ್ಬೇಕಾಗುತ್ತೆ. ಈ ಸರ್ಕಾರದಲ್ಲಿ ಮುಸ್ಲಿಂ ಓಲೈಕೆ ನಡೀತಾ ಇದೆ. ಸಿಕ್ಕ ಜಮೀನನ್ನು ವಕ್ಫ್ ಬೋರ್ಡಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಿರ್ಸಿಯಲ್ಲೇ ಇಶ್ಲೂರಿನ ಸರ್ವೆ ನಂಬರ್ 40ರಲ್ಲಿ 4 ಎಕರೆ ಜಾಗವನ್ನು ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹಲವಾರು ಜಮೀನನ್ನು ರಾತ್ರೋರಾತ್ರಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಹಲವಾರು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಪಕ್ಷಾತೀತವಾಗಿ ಎಲ್ಲರೂ ಕೂಡ ರೈತರು ವಿಶೇಷವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ರೀತಿ ಕ್ರಮ ಜಮೀರ್ ಅಹ್ಮದ್ ಖಾನ್ ಹೇಳ್ತಾನೆ, ನಾವು ಎಲ್ಲ ಭೂಮಿಯನ್ನು ಯಾವುದನ್ನು ಬಿಡೋದಿಲ್ಲ, ಯಾವ್ದು ಬೇಕು ಎಲ್ಲವನ್ನು ಕೂಡ ತೆಗೆದುಕೊಳ್ತೇವೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯವರೇ ನಮಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಸಿಕ್ಕ ಜಮೀನೆಲ್ಲ ವಕ್ಫ್ ಬೋರ್ಡಿಗೆ ಕೊಡುವಂಥ ಉದ್ದೇಶ ಏನು? ಇದು ಮುಸ್ಲಿಂ ಓಲೈಕೆ ರಾಜಕಾರಣ ಅಲ್ವೇ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಓಲೈಕೆ ರಾಜಕಾರಣ ಮಾಡಿದರೆ ತಪ್ಪು. ಈಗ ರೈತರು ಜಮೀನನ್ನು ವಕ್ಫ್ ಬೋರ್ಡಿಗೆ ಸರ್ಕಾರ ನಮೂದನೆ ಮಾಡುತ್ತೆ ಅಂದರೆ ಅದನ್ನು ನಾವು ಕೂಡ ಖಂಡಿಸ್ತೀವಿ. ಆದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಅಂಥ ಏನಾದರೂ ಅಧಿಕಾರಿಗಳು ವಕ್ಫ್ ಬೋರ್ಡಿಗೆ ನಮೂದಾಗಿದ್ದರೆ ಅದನ್ನು ತಕ್ಷಣ ರಿಮೂವ್ ಮಾಡಬೇಕು, ಮತ್ತು ರೈತರಿಗೆ ಪರವಾಗಿ ನಿಂತ್ಕೋಬೇಕು. ಏನು ರೈತರಿಗೆ ನೋಟಿಸನ್ನು ಕೊಟ್ಟಿದ್ರೆ ಅದನ್ನು ಹಿಂಪಡಿಬೇಕು ಅಂತೇಳಿ ಮುಖ್ಯಮಂತ್ರಿ ಅವರು ಆದೇಶನೇ ಮಾಡಿದಾರಲ್ಲ. ಜಮೀರ್ ಅಹ್ಮದ್ ಖಾನ್ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರಲ್ಲ, ನಾವು ಎಲ್ಲ ಜಮೀನು ತಗೊಂಡ್ಬಿಡ್ತೇವೆ ದೇಶಾದ್ಯಂತ ಏನು ಹೇಳ್ತಾ ಇದ್ದಾರಲ್ಲ, ಅದು ಹಿಡನ್ ಅಜೆಂಡಾ ನಡೀತಾ ಇದೆಯಾ? ಇವ್ರು ಹೀಗೆ ಹೇಳೋದು ಅವ್ರು ಹಾಗೆ ಹೇಳೋದು ಅಂತ ಹೇಳಿ ಮಾಡಿಕೊಂಡು ಕದ್ದು ಮುಚ್ಚಿ ಈ ನಮ್ಮ ರೈತರ ಜಮೀನನ್ನು ವಕ್ಫ್ ಬೋರ್ಡಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಈಗ ಜಮೀರ್ ಖಾನ್ ಅವರು ಮಾತಾಡಿರೋದು ನಾನು ಕೂಡ ಖಂಡಿಸ್ತೇನೆ, ಅದು ತಪ್ಪಿದೆ. ಆದರೆ ಮುಖ್ಯಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ ರೈತರ ಪರವಾಗಿ ನಾವಿದ್ದೀವಿ, ಅಂಥದ್ದು ಏನೇ ಆದರೂ ಸರ್ಕಾರ ಹಿಂಪಡಿಬೇಕು ಅಂತೇಳಿ ನೋಡಿ ಹಾಗೆ ಆದೇಶ ಮಾಡಿದಾರಲ್ಲ. ಅದು ಹೇಳಿದ್ದು ಈಗ ಜನರ ಪ್ರತಿಭಟನೆ ಆಗಿ ಜನ ತಿರುಗಿ ಬಿದ್ದ ಮೇಲೆ ಹೇಳಿರುವಂಥದ್ದು. ಅದಕ್ಕೂ ಮುಂಚೆ ಜಮೀರ್ ಅಹ್ಮದ್ ಖಾನ್ ಅಷ್ಟು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅಂತಂದರೆ ಮುಖ್ಯಮಂತ್ರಿಯವರ ಬೆಂಬಲ ಇಲ್ಲದೆ ಹೇಗೆ ಹೇಳಿದ್ರು? ತಾವೊಬ್ಬ ಹೋರಾಟಗಾರರಾಗಿ ತಾವೆಲ್ಲ ರೈತರ ಕಷ್ಟಕ್ಕೆ ಸ್ಪಂದಿಸ್ತೀರಿ. ಈ ವಿಚಾರದಲ್ಲಿ ತಮ್ಮ ಗಟ್ಟಿಯಾದ ನಿಲುವೇನು? ಈ ರೀತಿ ವಕ್ಫ್ ಬೋರ್ಡಿಗೆ ಜಮೀನನ್ನು ಕೊಡುವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಹೇಳ್ತೀರಿ? ಒಂದು ವೇಳೆ ಮುಂದೆ ಸಿದ್ದಾಪುರದಲ್ಲಿ ಈ ರೀತಿ ಘಟನೆ ಆದರೆ ತಾವು ಖಂಡಿಸ್ತೀರಾ? ರೈತರು ಪರವಾಗಿದ್ದೀವಿ ನಾವು. ರೈತರು ಜಮೀನನ್ನು ವಕ್ಫ್ ಬೋರ್ಡಿಗೆ ಮಾಡಲಿಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ನಾವು ಕೂಡ ಬಿಡಲ್ಲ, ಅದನ್ನು ಖಂಡಿಸ್ತೀವಿ ನಾವು. ಜಮೀರ್ ಖಾನ್ ಅವರು ಯಾವ ರೀತಿ ಯಾವ ನಿರ್ಧಾರ ತಗೊಂಡು ಮಾತಾಡಿದಾರೋ ನಮ್ಗೆ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳವರು ಮಾತಾಡಿದ ಸ್ಪಷ್ಟತೆ ನಮಗೆ ನಾನು ತಿಳ್ಕೊಂಡಿದ್ದೀನಿ, ಸ್ಪಷ್ಟವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಬೆಂಬಲ ಮಾಡ್ತೀವಿ, ಆದರೆ ಜಮೀರ್ ಖಾನ್ ಮಾಡಿದ್ದಕ್ಕೆ ನಾವು ಬೆಂಬಲ ಮಾಡಲ್ಲ. ಸರಿ, ಈಗ ರಾಜಕೀಯದ ಪ್ರಶ್ನೆ. ಹಿಂದೆ ವಿಧಾನಸಭಾ ಇಲೆಕ್ಷನ್ನಲ್ಲಿ ಭೀಮಣ್ಣ ನಾಯಕರು ಗೆಲ್ಲಲಿಕ್ಕೆ ತಾವೇ ಕಾರಣ. ಸಿದ್ದಾಪುರದಲ್ಲಿ ತಾವು ಹೈಯೆಸ್ಟ್ ವರ್ಕ್ ಮಾಡಿ ಎಲ್ಲ ಪಂಚಾಯತಿಗೆ ಹೋಗಿ ತಾವು ಕನ್ವಿನ್ಸ್ ಮಾಡಿ ತಾವು ಗೆಲುವಿನಲ್ಲಿ ಬಹಳ ಮುಖ್ಯ ಪಾತ್ರ ತಾವು ವಹಿಸಿದ್ದೀರಿ ಅಂತ ಎಲ್ಲರೂ ಕೂಡ ಮಾತಾಡುವಂಥ ಮಾತು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಮಗೆ ನಾನು 3ನೇ ತಾರೀಕು 8ನೇ ತಿಂಗಳ 2020ರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದಾಗಿಂದ ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಆ ಚುನಾವಣೆಯಲ್ಲೂ ಕೂಡ ಪಕ್ಷ ಎಲ್ಲ ಅಧ್ಯಕ್ಷರು, ನಮ್ಮ ಮುಖಂಡರು, ತಾಲೂಕಿನ ಎಲ್ಲ ಹಿರಿಯ ಮುಖಂಡರು, ಕಿರಿಯ ಮುಖಂಡರು, ಘಟಕಾಧ್ಯಕ್ಷರು ಎಲ್ಲರೂ ಸೇರಿ
ಆ ಚುನಾವಣೆಯನ್ನು ಎದುರಿಸಿದ್ವಿ. ಅದೇ ರೀತಿ ನಮ್ಮ ಪಕ್ಷ ಸಂಘಟನೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊತ ಬಂದಿವಿ. ಆ ಸಂಘಟನೆ ಹಾಗೇ ಉಳಿತು. ಎಮ್ ಎಲ್ ಎರ್ ಟಿಕೆಟು ಭೀಮಣ್ಣ ನಾಯಕರು ತಂದಾವಾಗ ನಾವು ಜನಗಳ ಜೊತೆ ಇರೋದ್ರಿಂದ ಹೆಲ್ಪ್ ಆಯಿತು. ಎಲ್ಲರೂ ಸೇರಿ ನಾವು ಹೆಲ್ಪ್ ಮಾಡಿದ್ವಿ. ನನ್ನಿಂದ ಒಂದೇ ಆಗಿದೆ ಅಂತ ನಾನು ಹೇಳ್ಕೊಳ್ಳಲ್ಲ, ಬಟ್ ಎಲ್ಲ ಇಡೀ ತಾಲೂಕಿನ ಜನ, ಮಹಿಳೆಯರು ಮತ್ತು ಯುವಕರು, ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ಮುಖಂಡರ ಸಹಕಾರದಿಂದ ನಮ್ಮ ಸಿದ್ದಾಪುರದಲ್ಲಿ ಹೆಚ್ಚಿನ ಓಟನ್ನು ಭೀಮಣ್ಣ ನಾಯಕರಿಗೆ ಕೊಡಿಸಿದ್ವಿ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಇನ್ನೂ ಒಂದು ಮಾತಿದೆ. ಹಿಂದಿನ ಬಾರಿ ಇಲೆಕ್ಷನ್ನಲ್ಲಿ ವಸಂತ್ ನಾಯ್ಕರೇ ಅಭ್ಯರ್ಥಿ ಆಗಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರಿಗೆ ವಸಂತ್ ನಾಯ್ಕರ ಮೇಲೆ ಬಹಳ ಅಭಿಮಾನ ಇತ್ತು, ಒಲವಿತ್ತು. ಕೊನೆಗೆ ಸಿದ್ದರಾಮಯ್ಯವರ ಕೃಪಾ ಕಟಾಕ್ಷದಿಂದ ಅಥವಾ ನಮ್ಮ ಮಧು ಬಂಗಾರಪ್ಪರಿಂದಾಗಿ ಭೀಮಣ್ಣವ್ರು ಸಿಕ್ತು. ಇಲ್ಲ ವಸಂತ್ ನಾಯ್ಕರೇ ಇವತ್ತಿನ ದಿವಸ ಎಮ್ ಎಲ್ ಎ ಆಗಿರ್ತಿದ್ರು ಅಂತ ಹೇಳಿ ಕೆಲವು ಜನ ಮಾತನಾಡ್ತಾರೆ. ಇದಕ್ಕೇನು ನಿಮ್ಮ ಅಭಿಪ್ರಾಯ? 7 ಜನ ಆಕಾಂಕ್ಷಿಗಳಿದ್ವಿ ನಾವು. ನಾನು, ಶ್ರೀಪದ್ ಕಡವೆ, ವೆಂಕಟೇಶ್ ಹೆಗಡೆಯವರು, ಆಮೇಲೆ VN ನಾಯಕರು, 7 ಜನ ಇದ್ವಿ ಭೀಮಣ್ಣೆಲ್ಲ ಸೇರಿ. ನಾನು ಕೂಡ ಆಕಾಂಕ್ಷಿ ಆಗಿದ್ದೆ. ಅಂದರೆ ಭೀಮಣ್ಣ ಅವರಿಗೆ ಈ ಸರಿ ಟಿಕೆಟ್ ಕೊಡಲ್ಲ ಅಂದಾಗ ನನಗೂ ಈಡಿಗ ಕೋಟದಲ್ಲಿ ಏನಾದರೂ ಸಿಕ್ಕಿದ್ರೆ ನನಗೂ ಸಿಗಲಿ ಅಂತೇಳಿ ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ದೆ. ನಮ್ಮನ್ನು ಅಧ್ಯಕ್ಷರು ಮಾಡಿದ್ದವರು ಡಿ ಕೆ ಶಿವಕುಮಾರ್ ಭಾಳ ನಮಗೆ ನೇರವಾಗಿದ್ದರು. ನಾನು ಅವರ ಭೇಟಿ ಮಾಡಿದಾಗ ಆಯಿತು, ನೀನು ಪ್ರಯತ್ನ ಮಾಡು, ನಾನು ಪ್ರಯತ್ನ ಮಾಡ್ತೀನಿ, ಕೊಡ್ಸೋಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರು. ಬಿಟ್ಟರೆ ನಿಮಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಬಟ್ ಅವರ ಹೇಳಿದ ಹಾಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಕೊನೆ ಹಂತದಲ್ಲಿ ಭೀಮಣ್ಣವರಿಗೆ ಫೈನಲ್ ಮಾಡಿದ್ರು, ನೀವು ಕೆಲಸ ಮಾಡಬೇಕು ಅಂತ ಮಾಡಿದ್ವಿ. ತಾವು ಹೋದ ಇಲೆಕ್ಷನಲ್ಲಿ ಪ್ರಯತ್ನ ಮಾಡಿದ್ವಿ. ಸರಿ, ಈಗ ನನ್ನ ಪ್ರಶ್ನೆ, ಈಗ ಭೀಮಣ್ಣವ್ರು ಈ ಸಲ MLA ಆದರು. ಮುಂದೆ ಬರುವಂತಹ ವಿಧಾನಸಭಾ ಇಲೆಕ್ಷನ್ನಲ್ಲಿ ತಾವು ಕಾಂಗ್ರೆಸ್ದ ಅಭ್ಯರ್ಥಿ ತಾವು ಆಗ್ತಿರೋ, ತಮ್ಮ ಅದರ ಪ್ರಯತ್ನ ಯಾವ ರೀತಿ ಇರುತ್ತೆ? ತಮ್ಮ ಮನಸ್ಸಿನ ಅಭಿಪ್ರಾಯ ಏನು? ಇಲ್ಲ, ನಾವು ಅಭ್ಯರ್ಥಿ ಆಗಲ್ಲ. ಮುಂದೆ ನಮ್ಮ ಶಾಸಕರು ಭೀಮಣ್ಣ ನಾಯಕರೇ ಇರ್ತಾರೆ. ಮುಂದೆ ಅವ್ರ ಜೊತೆಗೆ ನಾವು ಹೆಗಲಾಗಿರ್ತೇವೆ. ಅಲ್ಲ, ಡಿ ಕೆ ಶಿವಕುಮಾರ್ ಕರೆದು ಹೇಳ್ತಾರೆ, ಈಗ ಹೋದ ಸಲ ಭೀಮಣ್ಣವರಾದರು, ಈ ಸಲ ನೀನು ಟ್ರೈ ಮಾಡು, ನಿಂಗೆ ತಗೋ ಅಂತ ಹೇಳ್ತಾರೆ. ಆಗೇನು ಮಾಡ್ತೀರಿ? ಇಲ್ಲ ಸರ್, ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರೆಸೆಂಟ್ MLA ಇರ್ತಾರೆ. ಭೀಮಣ್ಣ ನಾಯಕ್ ಪ್ರೆಸೆಂಟ್ MLA ಇರಬೇಕಾದ್ರೆ ನಾನು ಮತ್ತೆ MLA ಆಗ್ತೀನಿ ಅಂದರೆ ನಮ್ಮಲ್ಲಿ ಒಡಕು ಬರ್ತದೆ. ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ತೊಂದರೆ ಆಗಬಾರ್ದು. ನಮಗೆ ಕಾರ್ಯಕರ್ತರ ರಕ್ಷಣೆ ಮಾಡ್ತಾ ಇದ್ದಾರೆ MLA ಅವರು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನಾವು ಅವ್ರ ಜೊತೆಗೆ ಇರ್ತೀವಿ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ತಾವು ಯಾರಿಗೆ ತೊಂದರೆ ಆದರೂ ತಾವು ಹೋಗಿ ಹೋರಾಟ ಮಾಡುವಂಥ ಸ್ವಭಾವ. ಇದು ಜನಕ್ಕೆ ಖುಷಿಯಾದರೂ ಕೂಡ ತಮ್ಮ ಬಗ್ಗೆ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಕೂಡ ಉಂಟಾಗಿದೆ. ಯಾಕೆ ಅಂತಂದರೆ, ಈಗ ಉದಾಹರಣೆಗೆ ಇತ್ತೀಚೆಗೆ ನಡೆದಂಥ ಒಬ್ಬ ಫಾರೆಸ್ಟ್ ಅಧಿಕಾರಿ ವಿರುದ್ಧ ಪ್ರತಿಭಟನೆ. ಒಬ್ಬ ಆಡಳಿತ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ನೀವೇ ಪ್ರತಿಭಟನೆ ಮಾಡುವಂಥದ್ದು MLA ಮುಜುಗರ ಅಲ್ವೇ ಇದು? ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಕೆಲವೊಂದು ವಿಚಾರವನ್ನು ನಾವು ನಿರ್ಧಾರ ತಗೊಳ್ಬೇಕಾಗುತ್ತೆ. ಯಾಕಂದರೆ ಅಧಿಕಾರಿಗಳು ಕೆಲವು ಹೊರಟಿರ್ತಾರೆ. ಅಂದರೆ MLA ಹೇಳಿದರೂ ಕೇಳಲ್ಲ, ಅವರ ಮೇಲಧಿಕಾರಿಗಳು ಹೇಳಿದರೂ ಕೇಳಲ್ಲ. ಅಂದಾವಾಗ ನಮ್ಮ ಜನರಿಗೆ ತೊಂದರೆ ಆದಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಅಂತೇಳಿ ನಾವು ಕಟ್ಕೊಂಡು ಕೂರ್ಲಿಕ್ಕಾಗಲ್ಲ. ಅವ್ರ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ. ರೈತರಿಗೆ ಅನ್ಯಾಯ ಆದಾಗ ನಾನು ಹೋರಾಟ ಮಾಡ್ಕೊ ಬಂದಿದ್ದೀನಿ. ಅದರಿಂದ MLA ಅವರ ಕೆಂಗಣ್ಣಿ ನೀವು ಗುರಿಯಾಗಿ ಅವ್ರಿಗೆ ಮುಜುಗರ ತರಂತ ಕೆಲಸ ಮಾಡಿಲ್ಲ. ನಾವು ಅವರನ್ನು ಚೇಂಜ್ ಮಾಡಿರಿ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ವಿ, ನಮ್ಮ ಶಾಸಕರಿಗೆ ಹೇಳಿದ್ವಿ. ಆವಾಗ ಅವರು ವಾರ್ನು ಮಾಡಿದ್ರು. ಅವ್ರ ಮಾತನ್ನು, ನಮ್ಮ ಶಾಸಕರ ಮಾತನ್ನು ಧಿಕ್ಕರಿಸಿದಾಗ ಅವನ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ. ಸರಿ, ಈಗ ನಾವು ಒಂದು ತಾಲೂಕಿನ ಮುಖ್ಯಸ್ಥರು MLA ಅವರು, ಯಾವ ಅಧಿಕಾರಿ ಇರಲಿ ಪ್ರತಿಯೊಂದು ಕೂಡ MLA ಅವರ ನಿರ್ಧಾರನೆ ಅಂತಿಮವಾಗಿರ್ತದೆ. ಅವರು ಅಪಾಯಿಂಟ್ ಮಾಡಿದಂಥ ಒಬ್ಬ ಅಧಿಕಾರಿ ವಿರುದ್ಧ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತಂದರೆ MLA ಅವರಿಗೆ ಪರೋಕ್ಷವಾಗಿ ತಾವು ಇದು ಕೊಟ್ಟಂಗೆ ಆಯ್ತಲ್ಲ, ತಿರುಗಿ ಬಿದ್ದಂಗೆ ಆಯ್ತಲ್ಲ ಅನ್ನುವಂಥ ಜನರ ಅಭಿಪ್ರಾಯ. ಇಲ್ಲ, ಜನರ ಅಭಿಪ್ರಾಯ ಹಾಗಿಲ್ಲ. ಬಟ್ ನಾವು MLA ಅವರಿಗೂ ಕೂಡ ತಿಳಿಸಿ ಹೇಳಿದ್ದೀವಿ, ಅವರು ಯಾರ ಮಾತು ಕೇಳ್ತಾ ಇಲ್ಲ, ನೀವು ಅವ್ರಿಗೆ ಹೇಳಿ ಎಲ್ಲ ಬದಲು ಮಾಡಿರಿ ಅಂತೇಳಿ. ಈಗ ತಮಗೆಲ್ಲ ಗೊತ್ತಿದೆ, ಫಾರೆಸ್ಟ್ರಿಗೆ ಮತ್ತು ಡಾಕ್ಟರ್ಸಿಗೆ ಇವರಿಗೆಲ್ಲ ಕೌನ್ಸ್ಲಿಂಗ್ ತಂದಿಟ್ಟಿದ್ದಾರೆ ಸರ್ಕಾರ. ಕೌನ್ಸ್ಲಿಂಗ್ ಇರೋದ್ರಿಂದ ಅವ್ರ ಮೇಲೆ ತಕ್ಷಣ ಕ್ರಮ ತಗೊಳ್ಳಿಕ್ಕೆ ಆಗಲ್ಲ. ಆವಾಗ ಏನು ಮಾಡೋಕ್ಕಾಗಲ್ಲ ನಮ್ಮನ್ನ ಅಂತೇಳಿ ಅಧಿಕಾರಿಗಳಿಗೆ ಹಮ್ಮು ಇರುತ್ತೆ. ಆ ಹಮ್ಮು ಇದ್ದಾಗ ನಾವು ಅನಿವಾರ್ಯವಾಗಿ
ಅವ್ರ ವಿರುದ್ಧ ಮುಗಿಬಿಟ್ರೆ ಅವರನ್ನು ಡೆಪ್ಯುಟೇಷನ್ ಮಾಡ್ತಾರೆ ಹಿರಿಯ ಅಧಿಕಾರಿಗಳು. ಆವಾಗ ನಾವು ಸಾಕಷ್ಟು ಮನವಿ ಮಾಡಿದ್ರು, ಅವರು ಚೇಂಜ್ ಆಗದೇ ಇದ್ದಾವಾಗ ನಾವು ಶಾಸಕರಿಗೆ ಹೇಳಿ, ಶಾಸಕರದ್ದು ಎಲ್ಲೂ ಕೂಡ ಮುಜುಗರ ತರುವಂಥ ಕೆಲಸ ಮಾಡದೆ ಅವರನ್ನು ಚೇಂಜ್ ಮಾಡಬೇಕು ಅಂತೇಳಿ ನಾವು ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಅದರ ಪರಿಣಾಮ ಏನಾಯಿತು? ಮುಂದೆ ಪರಿಣಾಮ ಅವರನ್ನು ಡೆಪ್ಯುಟೇಷನ್ ಆಯಿತು. ಡೆಪ್ಯುಟೇಷನ್ ಆಯಿತು, ನ್ಯಾಯ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿ ನಿಮ್ಮ ಹೋರಾಟ ಫಲಪ್ರದ ಆಯಿತು. ಹಿಂದೆ ತಾವು ಸಿದ್ದಾಪುರದಿಂದ ಶಿರಸಿಯವರೆಗೆ ಒಂದು ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ. ಅದ್ರ ಪರಿಣಾಮ ಏನಾಯಿತು? ನಾನು ಅನೇಕ ಬೇಡಿಕೆಗಳನ್ನು ಇಟ್ಟಿದ್ವಿ, ಸುಮಾರು 16 ಬೇಡಿಕೆಗಳನ್ನು ಇಟ್ಟಿದ್ವಿ. ಒಂದು ಈ ಸುತ್ತು ಬದಲಾವಣೆ ಆಗಬೇಕು ಅಂತ, ಇನ್ನೊಂದು ರೈತರಿಗೆ ಪಟ್ಟ ಸಿಗಬೇಕು ಅಂತ, ಮತ್ತೆ GPS ಆಗಬೇಕು ಅಂತ, ಮತ್ತು ಸರಾಯಿ ಬಂದಾಗಬೇಕು ಅಂತ ಅನೇಕ ಹೋರಾಟಗಳನ್ನು ನಾವು ಇಟ್ಕೊಂಡು 30 ವರ್ಷದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು MLA ಇದ್ದಾರೆ, ಅನಂತಕುಮಾರ್ ಹೆಗಡೆ ಅವರು MP ಇದ್ದಾರೆ. ಆದ್ದರಿಂದ ಇದು ಬದಲಾವಣೆ ಆಗಬೇಕು ಅಂತ ಹೇಳಿ ನಾವು ಮನವಿ ಮಾಡಿದ್ವಿ. ಅಲ್ಲಿಂದ ಪಾದಯಾತ್ರೆ ಮುಖಾಂತರ ಮನವಿ ಮಾಡಿದ್ವಿ. ಯಾವುದು ಕೂಡ ಇಲ್ಲಿವರೆಗೆ ಅದು ಯಾವುದು ಕೂಡ ಯಶಸ್ಸನ್ನು ಕಂಡಿಲ್ಲ. ಸಿಗ್ತದೆ ಅಂತ ಇದರಲ್ಲಿ ಇದ್ದೀನಿ ನಾನು, ಯಶಸ್ಸು ಸಿಗುತ್ತೆ ಅಂತ. ಎಷ್ಟೋ ಒಂದು ಸಂದರ್ಭದಲ್ಲಿ ಸರ್ಕಾರ ವಿರುದ್ಧ ತಾವೇ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ. ಎಷ್ಟೋ ಸಾರಿ ಅಲ್ಲ, ಒಂದೇ ಸಾರಿ. ಒಂದು ಸಾರಿ. ಈಗ ಮೊನ್ನೆ ತಾವು ಕೂಡ ಹೋಗಿದ್ರಲ್ಲ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ. ನಾನು ಪ್ರತಿಭಟನೆ ಮಾಡ್ಲಿಕ್ಕೆ ಹೋಗಿಲ್ಲ. ನಾನು ಮತ್ತೆ ನಮ್ಮ ಮುಖಂಡರು ಸೇರಿ ಡಾಕ್ಟ್ರು ಮಾಡಿ ತಪ್ಪಿದೆ ಅಂತೇಳಿ ತಾಲೂಕಾ ವೈದ್ಯಾಧಿಕಾರಿಗಳು ಪುರಾಣಿಕ್ ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೋದಾಗ ಅರ್ಧ ಗಂಟೆ ಮುಂಚೆ ನಾವು ಹೋಗಿದ್ವಿ ಆಸ್ಪತ್ರೆಯಲ್ಲಿ. ಅಷ್ಟೊತ್ತಿಗೆ ಬಾಡಿ ಬಂದು ಇಟ್ಬಿಟ್ರು ಅಲ್ಲಿ. ಬಾಡಿ ಇಟ್ಟ ಅಂದರೆ ಅವರು ವಾಟ್ಸಪ್ ಮೆಸೇಜ್ ಹಾಕಿದ್ರು, ಇಂಥ ಒಂದು ಹೆಣ್ಮಗಳು ಸತ್ತೋಗಿದ್ದಾರೆ, ಸಾರ್ವಜನಿಕರು ಬರಬೇಕು, ಆಸ್ಪತ್ರೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ, ಭಾಗವಹಿಸಬೇಕು ಅಂತ. ಕೊನೆಗೆ ಅದನ್ನು ಏನು ಮಾಡಿದ್ರಿ? ಕೊನೆಗೆ ಏನು ತೀರ್ಮಾನ ಆಯಿತು? ತೀರ್ಮಾನ ಏನಾಯಿತು ಅಂದರೆ, ನಾವು ಸಾಕಷ್ಟು ಸಾರಿ ಅವರಿಗೆ ಮನವಿ ಮಾಡಿದ್ವಿ. ನಮ್ಮ ಶಾಸಕರು ಕೂಡ DC ಮತ್ತು DHO ಅವರಿಗೆ ಹೇಳಿ ಅವರನ್ನು ಕಳಿಸಿದ್ರು. ಶಾಸಕರು ಇರಲಿಲ್ಲ, ಚುನಾವಣೆ ಪ್ರಚಾರದಲ್ಲಿದ್ದರು, ಹಾಗಾಗಿ ಅವರನ್ನು ಕಳಿಸಿದ್ರು. ಕಳಿಸ್ತಾವಾಗ ನಾವು ರವಿರಾಜ್ ಅವ್ರಿಗೆ ಫೋನ್ ಮಾಡಿದ್ವಿ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅವರ ಹೆಂಡ್ತಿಗೆ ಪುರಾಣಿಕ್ ಅವರು ಫೋನ್ ಮಾಡಿದರು. ಫೋನ್ ಮಾಡಿ, ನೋಡಮ್ಮ, ಅವರು ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೇಳ್ತಾ ಇದ್ದಾರೆ, ಸಾರ್ವಜನಿಕರು 25 ಲಕ್ಷ ಪರಿಹಾರ ಕೊಡಬೇಕು, ಮತ್ತು ನಿಮ್ಮ ಗಂಡಗೆ ಸರಿಯಾದ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗುತ್ತೆ ಅಂತ ಹೇಳಿದರು. ಆವಾಗ ಯಮ್ಮ ಸ್ವಲ್ಪ ನಮ್ಮ ಹತ್ರ ಏನು ಮಾಡೋಕ್ಕಾಗಲ್ಲ, ನಮ್ಮದೇನು ತಪ್ಪಿಲ್ಲ, ನಮಗೆ ಏನು ಶಿಕ್ಷೆ ಕೊಟ್ಟರು ಅಡ್ಡಿಲ್ಲ, ಕಾನೂನು ಅಡಿಯಲ್ಲಿ ನಾವು ಅನುಭವಿಸ್ಲಿಕ್ಕೆ ರೆಡಿ ಇದ್ದೀವಿ, ನಾವೆಂತೂ ಪರಿಹಾರ ಕೊಡಲ್ಲ ಅಂತ ಹೇಳಿದರು. ಆವಾಗ ನಾವು ಆ ಜ್ಯೋತಿ ರವಿ ನಾಯ್ಕ್ ಅವರ ಕುಟುಂಬವನ್ನು ಕರೆದು ಮಾತಾಡಿದ್ವಿ. ಈ ಥರ ಹೇಳ್ತಾರೆ ಡಾಕ್ಟ್ರು, ಏನು ಮಾಡೋದಂತ. ಆವಾಗ ಅವ್ರು ಹೇಳಿದರು, ನಮಗೆ ಹಣ ಮುಖ್ಯ ಅಲ್ಲ, ಈ ತಾಲೂಕಲ್ಲಿ ಇನ್ನೊಂದು ಸಾರಿ ಬೇರೆಯವರಿಗೆ ಈ ರೀತಿ ಆಗಬಾರ್ದು ಅಂತೇಳಿ ನಾವು ಆಸ್ಪತ್ರೆ ಎದುರುಗಡೆ ಶವವನ್ನು ಇಟ್ಟಿದ್ದೇವೆ ಬಿಟ್ಟರೆ ವಿನಃ ಮತ್ತೆ ನಮ್ಗೆ ಯಾವುದೇ ಹಣದ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಆವಾಗ FIR ಮಾಡಿದರೆ ಡಾಕ್ಟ್ರು ಸೇಫ್ ಆಗ್ತಾರೆ ಅನ್ನೋದು ಒಂದು ದೃಷ್ಟಿಯಿಂದ ನಾವೇ ಮಾತಾಡಿಕೊಂಡು, ಸಂತೋಷ್ ಹುಲೇಕಲ್ ಅಂತ ಇದ್ದಾರೆ BJP ಮುಖಂಡರು, ಅವರು, ಮಾರುತಿ ನಾಯಕ್ ಕಾನಗೋಡು ಮತ್ತು ತಿಮ್ಮಪ್ಪನೂ ಇದ್ದರು, ಆಮೇಲೆ ನಾನು, ನಮ್ಮ CR ನಾಯಕರು ಎಲ್ಲ ಸೇರಿ ಡಾಕ್ಟ್ರ ಜೊತೆ ಡಿಸ್ಕಸ್ ಮಾಡಿ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಮತ್ತು ಲೀಗಲ್ ಅಡ್ವೈಸರ್ ಜೊತೆನೂ ಮಾತಾಡಿದ್ವಿ ನಾವು. ಇಲ್ಲ, FIR ಮಾಡಿದರೆ ಅವ್ರಿಗೇನು ಸಿಗಲ್ಲ, ಆದ್ದರಿಂದ ನೀವು ಅವರಿಂದ ಎಷ್ಟು ಆ ಕುಟುಂಬಕ್ಕೆ ಮತ್ತು ಆ ಮಗುಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಹಣ ಕೊಡಿಸಿದ್ರೆ ಭಾಳ ಒಳ್ಳೆಯದು ಅಂದಾಗ ನಾವು ಅವರಿಗೆ ಲಾಸ್ಟು ಕೊಡೋದೇ ಇಲ್ಲ ಅಂದಾಗ 10 ಲಕ್ಷ ನಾರ್ದು ಕೊಡಿ ಅಂತೇಳಿ ನಾನು ಕೇಳಿದೆ. ಆ ಯಮ್ಮ ಕೊಡಲ್ಲ ಅಂತ ಹೇಳಿದವಾಗ DHO ಬಂದರು. ಅಷ್ಟೊತ್ತಿಗೆ AC ಮತ್ತು DHO ಬಂದರು. DHO ಬಂದವರೇ ಅವರು ಸಂಬಂಧಿಕರು MK ನಾಯ್ಕರು ಅಂತ ಮಾಸ್ಟ್ರ್ ಇದ್ದರು ಒಬ್ಬರು, ಅವ್ರ ಮಾಸ್ಟ್ರ್ ಜೊತೆ ಮಾತಾಡಿದರು. MK ನಾಯ್ಕರು ಇದ್ದರು, ಹೋಗಲಿ 8 ಲಕ್ಷ ಕೊಟ್ಬಿಡಿ, ಆ ಮಗನ ಜೀವನಕ್ಕಾಗುತ್ತೆ ಅಂದರು. ಆವಾಗ DHO ಇದ್ದವರು, ಆಯಿತು 7 ಲಕ್ಷ ಕೊಡಿಸ್ತೇನೆ ನಾನು ಅಂತೇಳಿ 23ನೇ ತಾರೀಕಿಗೆ 7 ಲಕ್ಷ ಕೊಡ್ತಾರೆ ಅವರು ಅಂತ ಹೇಳಿ, ಮತ್ತು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಲಿಕ್ಕೆ ಕಮಿಷನರಿಗೆ ಮತ್ತು ಸರ್ಕಾರಕ್ಕೆ ನಾನು ಬರಿತೀನಿ, ಅವರನ್ನು ಸಸ್ಪೆಂಡ್ ಮಾಡಿಸ್ತೀನಿ ಅಂತೇಳಿ ಹೇಳಿದರು. ಆವಾಗ ಅವ್ರ ಕುಟುಂಬದವ್ರು ಒಪ್ಪಿ ನಾವು ಆಯಿತು ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತೇಳಿ ಬಾಡಿ ತೊಗೊಂಡು ಹೋದರು. ಸರಿ, ಈಗ FIR ಆಗದೆ ಸೂಕ್ತ ಕಾನೂನು ಕ್ರಮದ ವಿಚಾರ ಎಲ್ಲಿಂದ ಬರುತ್ತೆ? ಆಮೇಲೆ ಕೇಸೇ ಆಗಿಲ್ಲ ಅಂತಂದಾಗ ಸೂಕ್ತ ಕಾನೂನು ಕ್ರಮ ಎಲ್ಲಿಂದ ಬರುತ್ತೆ? ಇದಿಲ್ಲೇನೋ ಒಂದು ಸಮಸ್ಯೆ ಇದೆಯಲ್ಲ ಈ ಹೇಳಿಕೆಯಲ್ಲಿ. ಈಗ ಈ ಹೇಳಿಕೆಯಲ್ಲಿ ಏನಿದೆ ಅಂದರೆ, ನೀವು ಹೇಳೋದು ಸರಿ ಇದೆ, ಕಾನೂನಲ್ಲಿ ಅವ್ರಿಗೆ FIR ಆಗದೆ ಇದ್ರೆ ಕಾನೂನು ಕ್ರಮ ತಗೊಳಕ್ ಆಗಲ್ಲ. ಒಂದ್ ವೇಳೆ FIR ಆದ್ರೆ PM ರಿಪೋರ್ಟ್ ಮಾಡೋರು ಯಾರು? ಅದೇ ಡಾಕ್ಟ್ರು. ಅವ್ರಿಗೆ ಬೇಕಾದಂಗೆ PM ರಿಪೋರ್ಟ್ ಮಾಡಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಲಿಕ್ಕೂ ಆಗಲ್ಲ. ಅಲ್ಲ, ಅವರೇ ಆಪಾದಿತರಾದಾಗ ಅವ್ರು ಬೇರೆಯವ್ರು ಕೊಡ್ತಾರಲ್ಲ, ಇನ್ಚಾರ್ಜ್ ಬೇರೆ ಯಾರೇ ಕೊಟ್ಟರು ಅವರು ಸಿಬ್ಬಂದಿಗಳನ್ನು ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕೂ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ. ಆದ್ರಿಂದ
ಇದೇ ಶಿಕ್ಷೆ ಅವರಿಗೆ 7 ಲಕ್ಷ ಏನು ಪರಿಹಾರ ಕೊಡ್ತಾರೆ ಆ ಕುಟುಂಬಕ್ಕೆ, ಅದೇ ಶಿಕ್ಷೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಸಾರ್ವಜನಿಕರ ದೂರಿನ ಮೇಲೆ ಈ 6,000 ಲಂಚ ತಗೊಳ್ತಾರೆ ಮತ್ತು ಈ ರೀತಿ ನೆಗ್ಲೆಕ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರ ದೂರಿನ ಮೇಲೆ ಅವರನ್ನು ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ DHO. ನನ್ನ ಇದೇನೆಂದರೆ ಅವ್ರ ಮೇಲೆ ನೀವು FIR ಮಾಡಿಲ್ಲ ಅಂತಂದ್ರೆ ಕಾನೂನು ಕ್ರಮದ ಅದರ ಪ್ರಶ್ನೆ ಬರೋದಿಲ್ಲ ಅಲ್ಲಿಗ. ಯಾಕೆ ಬರಲ್ಲ? ಬರುತ್ತಲ್ಲ, ಸಾರ್ವಜನಿಕರ ದೂರಿನ ಮೇಲೆ ಅವ್ರನ್ನ ತನಿಖೆ ಮಾಡಿ ಕಾನೂನು ಕ್ರಮ ತಗೋಬೋದಲ್ಲ. ಅಲ್ಲ, ಅದನ್ನ ದೂರ ಮೊನ್ನೆ ಕೊಡ್ಬೋದಾಗಿತ್ತಲ್ಲ ನೀವು ಅಂತ. ಅಲ್ಲ, ಮೊನ್ನೆ ಅಂದ್ರೆ ಮೊನ್ನೆ ನಾವು ಕೊಡ್ಲಿಲ್ಲ, ಬಟ್ ಅವ್ರ ತಂದೆ ತಾಯಿ ಕೊಟ್ಟಿದ್ದಾರೆ, ಒಂದು ಲೆಟರ್ ಕೊಟ್ಟಿದ್ದಾರೆ. ಅವರನ್ನ ತನಿಖೆ ಮಾಡಿ ನಮ್ಮ ಅವರೇ ಹಣ ತಗೊಂಡ ಮೇಲೆ ಮತ್ತೆ ಕೊಡೋದಿಲ್ಲಿಂದ ಬಂತು. ಒಂದು ಹಣ ತೆಗೆದುಕೊಂಡ ಮುಂದೆ ತೊಂದರೆ ಆಗಬಾರ್ದು ಅಂತೇಳಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಅವರನ್ನು ತನಿಖೆ ಮಾಡಿ ಮತ್ತೆ 6,000 ಲಂಚ ತಗೊಳ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಒಂದು ಮನವಿ ಕೊಟ್ಟಿದ್ದೀವಿ. ಆ ತಂದೆ ತಾಯಿನೂ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. 7 ಲಕ್ಷ ಕೊಟ್ಟಿರೋದು ಆ ಮಗುವಿನ ಜೀವನಕ್ಕೆ, ಆದರೆ ಆ ಸಾವಾಗಿರೋದು ಕಾರಣ ಡಾಕ್ಟ್ರೇ ಅಲ್ವಾ, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಈಗ ತಾವು ಒಂದು ಕಂಪ್ಲೇಂಟ್ ಕೊಡ್ತೀರಾ ಏನಾದರೂ ಡಾಕ್ಟ್ರ್ ಮೇಲೆ? ಈಗ ಫಾರ್ ಎಕ್ಸಾಂಪಲ್ಲು ಈಗ ಇಷ್ಟು ದೂರ ಹಿಂದೆ ಬಂದಿದೆ, ಒಟ್ಟಾರೆ ಸಮಸ್ಯೆಗಳಾಗಿದೆ ಆ ಡಾಕ್ಟ್ರಿಂದಾಗಿ ಅನ್ನುವಂಥದ್ದನ್ನು ತಾವೇನು ಕಂಪ್ಲೇಂಟ್ ಕೊಡುವಂಥ ಆಲೋಚನೆ ಇದೆ? ನಾವು DHO ಅವ್ರಿಗೆ ಹೇಳಿದ್ದೀವಿ. ಈಗ ಅವರನ್ನು ನೀವು ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು, ಭಾಳ ಪ್ರಕರಣಗಳಾಗಿದ್ದಾವೆ, ಮತ್ತೆ ಅಥವಾ ಸಸ್ಪೆಂಡ್ ಮಾಡ್ಲಿಕ್ಕೆ ಆಗದೇ ಇದ್ರೆ ನಮ್ಮ ಆಸ್ಪತ್ರೆಯಿಂದ ಅವರನ್ನು ವರ್ಗಾಯಿಸಬೇಕು, ಇಲ್ಲಿ ಅವ್ರು ಬೇಡ, ಗಂಡ ಹೆಂಡತಿ ಇಬ್ಬರನ್ನು ಸಸ್ಪೆಂಡ್ ಮಾಡಲೇಬೇಕು ಅಂತ ಹೇಳಿದ್ವಿ. ಇನ್ನು ಅವ್ರು ಏನಾದ್ರು ಮಾಡಲಿಲ್ಲ ಅಂದರೆ ನಾವು ಕೂಡ ಒಂದು ಮನವಿ ಕೊಡ್ತೀವಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ. ಈಗ ನಿನ್ನೆಯ BJP ನಾಯಕರ ಪತ್ರಿಕಾಗೋಷ್ಠಿಯ ಸಂಬಂಧವಾಗಿ ಅವ್ರು ಹೇಳ್ತಾರೆ, ಹಿಂದೆ 5 ವರ್ಷಗಳ ಕಾಲ ಇದ್ದಾಗ ಏನೂ ಸಮಸ್ಯೆ ಇರಲಿಲ್ಲ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವರು ಈ ರೀತಿಯ ಪ್ರವೃತ್ತಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಇವರು ಮಾಮೂಲಿ ಕೊಡುವಂಥದ್ದು ಅಥವಾ ಮತ್ತೇನು ಹಣ ಕೊಡುವಂಥದ್ದು ಇದೇ ಕಾರಣದಿಂದ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಪ್ರಶ್ನೆ ಏನಂತಂದರೆ, ಹೌದು 5 ವರ್ಷ ಸರಿಯಾಗಿ ಕೆಲಸ ಮಾಡಿದವರು ಈಗ ಇತ್ತೀಚೆಗೆ ಯಾಕೆ ತಪ್ಪು ಮಾಡ್ತಾ ಇದ್ದಾರೆ? ಇದರಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇದೆಯೇ ಅಂತ ನನ್ನ ಪ್ರಶ್ನೆ. ನಾನು 2019ರಲ್ಲಿ ಪ್ರತಿಭಟನೆ ಮಾಡಿದ್ದೀನಿ ಇದೇ ಡಾಕ್ಟರ್ ವಿರುದ್ಧ. 2020 ಅವಾಗ ನೀವು ಹಣ ಕೇಳಿದ್ದಾರೆ ಅಂತ ಮಾಡಿರ್ಬೋದು, ಅದು ಬೇರೆ. ಹಣ ಕೇಳುವಂಥದ್ದು ಆಪಾದನೆ ಎಲ್ಲ ಕಡೆಗೂ ಇರ್ತದೆ. ಆದರೆ ಇಲ್ಲಿ 2 ಜೀವ ಹೋಯ್ತಲ್ಲ, ಇಂಥ ದೊಡ್ಡ ಘಟನೆ ಕಾಂಗ್ರೆಸ್ ಸರ್ಕಾರವಂದ ಯಾಕೆ ಬಂತು ಅಂತ ಅದು ಪ್ರಶ್ನೆ. ಜೀವ ತೆಗಿಲಿಕ್ಕೆ ಕಾಂಗ್ರೆಸ್ ಶಾಸಕರು ಕಾರಣ ಅಲ್ಲ, ಕಾಂಗ್ರೆಸ್ ಮುಖಂಡರು ಕಾರಣ ಅಲ್ಲ, ಅದು ವೈದ್ಯರು ನೆಗ್ಲಿಜೆನ್ಸಿಂದ ಆಗಿರೋದು. ಅದಕ್ಕೆ ನಾವು ಕಾರಣರಾಗಕ್ಕಾಗಲ್ಲ. ಈ 5 ವರ್ಷದಲ್ಲಿ ನಾನು 3 ಸಾರಿ ಪ್ರತಿಭಟನೆ ಮಾಡಿದ್ದೀನಿ. ಆ ವೈದ್ಯರು ಸರಿ ಇಲ್ಲ, ಅವರನ್ನು ಸಸ್ಪೆಂಡ್ ಮಾಡಿ ಬಡವರಿಂದ ಹಣ ಕೀಳ್ತಾ ಇದ್ದಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲ್ಲ, ಮಗುವನ್ನು ಮುಟ್ಟಲ್ಲ ಅಂತ ಹೇಳಿದ್ದೀವಿ. ಆವಾಗ ಯಾಕೆ ಇವ್ರು ಕ್ರಮ ತಗೊಂಡಿಲ್ಲ? 5 ವರ್ಷ ಇವ್ರದೇ ಶಾಸಕರಿದ್ರು, ಇವ್ರದೇ ಸರ್ಕಾರ ಇತ್ತು, ಯಾಕೆ ಕ್ರಮ ತಗೊಂಡಿಲ್ಲ? ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.